ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಇಮ್ಯಾಜಿನೇಷನ್ ಯಾಕೆ ಬೇಕು ಮತ್ತು ಅದರಿಂದ ಏನ್ ಹೆಲ್ಪ್ ಆಗುತ್ತೆ, ಅದು ನಿಜವಾಗ್ಲೂ ಪವರ್ಫುಲ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಕ್ಕೆ ಟ್ರೈ ಮಾಡ್ತೀನಿ. ಇದನ್ನ ಒಂದು ಕತೆ ಮೂಲಕ ಸ್ಟಾರ್ಟ್ ಮಾಡ್ತೀನಿ. ಹೀಗೆ ಒಂದು ದಿನ ಬಡವ ಮತ್ತು ಶ್ರೀಮಂತ ಯಾವುದೋ ಒಂದು ಊರಿನಲ್ಲಿ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ. ಈ ಬಡವ ಮತ್ತೆ ಶ್ರೀಮಂತ ಜೊತೆಗೆ ಒಂದೇ ಸ್ಕೂಲಲ್ಲಿ ಹೋಗಿರ್ತಾರೆ. ಮತ್ತೆ ಅವರ ಬಾಲ್ಯವನ್ನ, ಅವರ ಆಟ ಆಡೋದನ್ನ ಎಲ್ಲ ಜೊತೆಗೆ ಮಾಡಿರೋದ ಕಾರಣ ಅವರ ಒಂದು ಏನ್ ಸ್ಟೇಟಸ್ ಇದೆ ಸೋಷಲ್ ಅಲ್ಲಿ ಅದನ್ನ ಅವರು ತೋರ್ಸ್ಕೊಳ್ಳದೆ, ಈ ಹಣ ಅನ್ನೋದು ಅವ್ರ ಮಧ್ಯದಲ್ಲಿ ಬರದೆ ಅವ್ರ ಫ್ರೆಂಡ್ಶಿಪ್ ಜಾಸ್ತಿ ಅಂತ ಅವರು ಆ ತರ ಬಿಹೇವ್ ಮಾಡ್ತಾ ಇರ್ತಾರೆ. ಇದೇ ತರ ಆ ಬಡವ ಮತ್ತೆ ಶ್ರೀಮಂತ ಒಂದು ದಿನ ಟ್ರಿಪ್ ಹೋಗೋಣ ಅಂತ ಹೇಳಿ ಇಬ್ರು ದೂರ ಒಂದು ಪ್ರದೇಶಕ್ಕೆ ಹೋಗ್ತಾರೆ. ಲೈಕ್ ಕಾಡೊಳಗಡೆ ಆತರ ಒಂದು ಪ್ಲೇಸಿಗೆ ಹೋಗೋಣ ಏಕಾಂತದಲ್ಲಿ ಅಂತ ಹೇಳಿ ಟ್ರೈ ಮಾಡ್ತಾರೆ. ಆತರ ಹೋಗುವಾಗ ರಾತ್ರಿ ಆಗುತ್ತೆ. ಒಂದ್ ಕಡೆ ಕ್ಯಾಂಪ್ ಮಾಡ್ತಾರೆ. ಮನೆಯಿಂದ ತುಂಬಾ ದೂರ ಬಂದಿರ್ತಾರೆ. ಆ ಕ್ಯಾಂಪ್ ಮಾಡಿದಾಗ ಇಬ್ರು ಮಲಗ್ತಾರೆ. ಅವಾಗ ರಾತ್ರಿ ಆಗುತ್ತೆ. ಆಗ ಇದ್ದಕ್ಕಿದ್ದಂಗೆ ಮಧ್ಯರಾತ್ರಿ ಆಗಿರುವಾಗ ಲೈಕ್ 3-4 ಗಂಟೆ ಹೊತ್ತಿಗೆ ಶ್ರೀಮಂತನಿಗೆ ಒಂದು ಕರೆ ಬರುತ್ತೆ. ಅವನ್ಗ ಕಾಲ್ ಬರುತ್ತೆ, ಹಿಂಗೆ ಅರ್ಜೆಂಟ್ ಆಗಿ ನೀನು ವಾಪಸ್ ಬರ್ಬೇಕು, ನೀನು ಇರ್ಲೇಬೇಕು ಈ ಕೆಲ್ಸಕ್ಕೆ, ಒಂದು ತುಂಬಾ ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿ. ಅವಾಗ ಅವನು ಬಡವ ಫ್ರೆಂಡ್ ಇರ್ತಾನಲ್ಲ, ಅವನು ನೋಡ್ತಾನೆ. ಅವನು ಬಡವ ಫ್ರೆಂಡ್ ಮಲಗಿರ್ತಾನೆ. ಅವಾಗ ಶ್ರೀಮಂತ ಏನು ಯೋಚನೆ ಮಾಡ್ತಾನೆ, ಇದು ತುಂಬಾ ಅರ್ಜೆಂಟ್ ಆಗಿರೋ ಕೆಲಸ, ನಾನು ಇವಾಗ ಹೋಗ್ಲೇಬೇಕು. ಆದ್ರೆ ಇವನ್ನ ನಾನು ಏನಾದ್ರು ಎಬ್ಬಿಸ್ಬಿಟ್ರೆ ಇವ್ನ ನಿದ್ದೆ ಹಾಳಾಗುತ್ತೆ ಅಂತ ಹೇಳಿ ಈಗ ಏನ್ ಮಾಡೋದು, ನಾನು ಹೇಳ್ದೆ ಹೋದ್ರೆ ಇವನ್ ಎಲ್ಲಿ ಹೋದ ಅಂತ ನಾನು ಹುಡುಕ್ತಾನೆ. ಈಗ ನಾನು ಹಂಗೆ ಬಿಟ್ಟು ಬಿಡಕ್ಕೂ ಆಗಲ್ಲ, ಕೆಲಸನ ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಅವನು ಎಷ್ಟು ಶ್ರೀಮಂತ ಇರ್ತಾನೆ ಅಂತಂದ್ರೆ ಅವನು ಎಲ್ಲೇ ಹೋದ್ರು ಕೂಡ ವಜ್ರಗಳನ್ನ ಆತರ ಎಲ್ಲ ಕ್ಯಾರಿ ಮಾಡ್ತಾ ಇರ್ತಾನೆ. ಸೊ ಅವ್ನು ಏನ್ ಮಾಡ್ತಾನೆ, ಒಂದು ಬೆಲೆ ಬಾಳುವ, ತುಂಬಾ ಕೋಟಿ ಬೆಲೆ ಬಾಳುವ ಒಂದು ಅಮೂಲ್ಯವಾದ ಒಂದು ವಜ್ರವನ್ನ ಆ ಒಂದು ಬಡವ ಮಲಗಿರ್ತಾನಲ್ಲ ಅವನು ಲೈಕ್ ಅವನ ಸೊಂಟದ ಹತ್ರ ಒಂದು ಶಾಲ್ ತರ ಇರುತ್ತೆ, ಅದ್ರಲ್ಲಿ ಅವನು ಬಚ್ಚಿಡ್ತಾನೆ. ಆ ಒಂದು ಗಂಟು ಕಟ್ಟಿ ಇಡ್ತಾನೆ. ಸೋ ದಟ್ ನಾನು ವಾಪಸ್ ಬರ್ದೇ ಇದ್ರು ಕೂಡ ಅವನು ಆ ಒಂದು ಅಮೂಲ್ಯವಾದ ವಸ್ತುವಿಂದ ಅವನು ಜೀವನವನ್ನ ಸಾಗಿಸ್ಲಿ ಅಂತ ಹೇಳಿ ಅವನ ಫ್ರೆಂಡ್ಶಿಪ್ಗೋಸ್ಕರ ಆತರ ಒಂದು ಬಚ್ಚಿಟ್ಟು ಹೋಗ್ತಾನೆ ಅವನ ಹತ್ರ. ಆದ್ರೆ ದುರದೃಷ್ಟವಶಾತ್ ಆ ಶ್ರೀಮಂತ ಹೋದ ಕೆಲಸ ಅದು ಬಹಳ ವಿಚಿತ್ರವಾದ ಕೆಲಸ ಇರುತ್ತೆ. ಅವನು ವಾಪಸ್ ಬರೋದೇ ಇಲ್ಲ. ಕೊನೆಗೂ ಬಡವನಿಗೆ ಅವನು ಎಲ್ಲಿ ಹೋದ ಅಂತಾನು ಗೊತ್ತಾಗೋದೇ ಇಲ್ಲ. ಯಾಕಂದ್ರೆ ಅದು ತುಂಬಾ ಮುಖ್ಯವಾಗಿರುತ್ತೆ. ಅದು ತುಂಬಾ ಕಾಂಪ್ಲೆಕ್ಸ್ ಆಗಿ ಅವನು ಬೇರೆ ಕಡೆ ಹೋಗ್ಬಿಡ್ತಾನೆ. ಈ ಬಡವ ಹುಡುಗಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಎಲ್ಲಿ ಹೋದ ಅಂತ ಹೇಳಿ. ಹೀಗೆ ದಿನಗಳು ಕಳೆಯುತ್ತೆ, ತಿಂಗಳುಗಳು ಕಳೆಯುತ್ತೆ, ವರ್ಷಗಳು ಕಳೆಯುತ್ತೆ. ಹಾಗೆ 10 ವರ್ಷಗಳು ಕಳೆದು ಹೋಗುತ್ತೆ. 10 ವರ್ಷಗಳು ಆದ್ಮೇಲೆ ಆ ಶ್ರೀಮಂತ ಮತ್ತೆ ಅದೇ ಜಾಗಕ್ಕೆ ಬರ್ತಾನೆ. ಅವನ ಕೆಲಸ ಏನಾಗಿರುತ್ತೋ ಅದೆಲ್ಲ ಮುಗಿದಿರುತ್ತೆ. 10 ವರ್ಷ ಆದ್ಮೇಲೆ ಅವನು ಆ ಜಾಗಕ್ಕೆ ಬರ್ತಾನೆ. ಆ ಜಾಗಕ್ಕೆ ಬಂದಾಗ ಆ ಬಡವ ಅಲ್ಲೇ ಇರ್ತಾನೆ. ಆ ಬಡವನ ನೋಡ್ತಾನ ಅವನು, ನೀನ್ ನನ್ನ ಫ್ರೆಂಡ್ ಅಲ್ವಾ ಅಂತ. ಅವನು, ಹೌದು, ನೀನ್ 10 ವರ್ಷದಿಂದ ಎಲ್ಲಿ ಹೋಗಿದ್ದೆ, ನಾವಲ್ಲಿ ಟ್ರಿಪ್ ಹೋಗಿದ್ವಿ, ನೀನ್ ಮತ್ತೆ ಇದ್ದಕ್ಕಿದಂಗೆ ಮಧ್ಯರಾತ್ರಿ ನನ್ ಬಿಟ್ಟು ಹೋಗ್ಬಿಟ್ಟೆ, ನಾನು ಇನ್ ಎಷ್ಟು ಹುಡುಕಿದೆ ಗೊತ್ತಾ ಅಂತ ಹೇಳಿ. ಆಯ್ತು, ಅದೆಲ್ಲ ಇರ್ಲಿ, ನಾನು ಒಂದು ಅರ್ಜೆಂಟ್ ಕೆಲ್ಸಕ್ಕೆ ಹೋಗಿದ್ದೆ, ನೀ ಏನ್ ಮಾಡ್ತಾ ಇದೀಯಾ ಅಂತ ಹೇಳಿ. ನಾನು ಅದೇ ಮಾಡ್ತಾ ಇದೀನಿ, 10 ವರ್ಷದಿಂದ ಏನಿದ್ದೆ ನಾನು ಹಂಗೆ ಇದೀನಿ, ನಾನೇನ್ ಮಾಡ್ಲಿ ಎಕ್ಸ್ಟ್ರಾ ಅಂತ. ನೀನೇನು ಶ್ರೀಮಂತ ಆಗೇ ಇಲ್ವಾ ಅಂತ ಕೇಳ್ತಾನೆ. ಅವಾಗ ಬಡವನಿಗೆ ಆಶ್ಚರ್ಯ, ನಾನ್ ಹೆಂಗೆ ಶ್ರೀಮಂತ ಆಗ್ಲಿ, ನಿನಗೆ ಗೊತ್ತಿದೆ ನಾನು ಬಡವ ಅಂತ, ನನಗೆ ಇರೋ ಕೆಲಸನೇ ಇಷ್ಟು, ನಾನು ಹಿಂಗೆ ಮಾಡ್ತಾ ಇರ್ತೀನಿ, ನಾನು ಇಲ್ಲಿಂದ ನಿಂತರ ಎಲ್ಲ ಮಾಡ್ತೀನಿ ಅಂತ ಕೇಳ್ತಾನೆ. ಅವಾಗ ನೀನು ಅವತ್ತು 10 ವರ್ಷ ಹಿಂದೆ ನಾವು ಹೋದಾಗ ನಿನ್ನ ಹತ್ರ ಏನೇನೋ ಡ್ರೆಸ್ ಇತ್ತಲ್ಲ, ಅದು ನಿನ್ನ ಹತ್ರ ಇದಾವ ಅಂತ. ನನ್ನ ಹತ್ರ ಹೊಸದೆಲ್ಲ ಬರ್ಬೇಕು, ನನ್ನ ಹತ್ರ ಇದೆ ಅಂತ ಹೇಳ್ತಾರೆ. ತೋರ್ಸು ನೀನು ಯಾವ್ಯಾವ ಎಲ್ಲೆಲ್ಲಿ ಡ್ರೆಸ್ ಇದೆ ಅಂತ ಹೇಳಿ. ಹೋಗಿ ನೋಡಿದಾಗ ಆ ಒಂದು ಶಾಲ್ ಅಲ್ಲೇ ಇರುತ್ತೆ. ಅದನ್ನು ಓಪನ್ ಮಾಡಿದಾಗ ಆ ಬಡವನಿಗೆ ಕಾಣುತ್ತೆ ಅದು ಅಮೂಲ್ಯವಾದ ವಜ್ರ ಇರೋದು. ಇದೆಲ್ಲಿಂದ ಬಂತು, ಎಷ್ಟು ಬೆಲೆ ಬಾಳೋದು, ಇದನ್ನ ನೋಡೇ ಇಲ್ಲ ನನ್ನ ಲೈಫ್ ಅಲ್ಲಿ ಅಂತ ಕೇಳ್ತಾನೆ. ನೀನು ಶ್ರೀಮಂತ ಆಗ್ಲಿ ಅಂತ ಹೇಳಿ ನಾನು ಅರ್ಜೆಂಟ್ ಆಗಿರೋ ಕೆಲಸನ ನಿನ್ನ ಎಬ್ಬಿಸ್ಬಾರ್ದು ಅಂತ, ತೊಂದರೆ ಕೊಡಬಾರ್ದು ಅಂತ ನಿನಗೆ ಆ ಒಂದು ವಜ್ರವನ್ನ ಕೊಟ್ಟೋದ್ರೆ ನೀನು ಮತ್ತೆ ನಿಂದೇ ಕೆಲಸವನ್ನ ಮಾಡ್ತಾ ನೀ ಏನ್ ಮಾಡ್ತೀವಿ ಅದೇ ಬೋರಿಂಗನ್ನೇ ಮಾಡ್ತಾ ಇನ್ನು ಬಡವನಾಗಿ ಉಳಿತಿದ್ಯಲ್ಲ, ನೀ ಎಂತ ಹುಚ್ಚ ಇರ್ಬೇಕು ಅಂತ ಹೇಳಿ ಅವನು ಹೇಳ್ತಾನೆ. ಇದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರುವ ಒಂದು ಘಟನೆ ಆಗಿದೆ. ಈ ಶ್ರೀಮಂತ ಅನ್ನೋದು ಎಲ್ಲರ ಲೈಫ್ ಅಲ್ಲಿ ನಮ್ಮ ಮನಸ್ಸು ಮತ್ತು ಇಮ್ಯಾಜಿನೇಷನ್ ಅಂತ, ಅದು ಎಲ್ಲರಿಗೂ ನೇಚರ್ ಕೊಟ್ಟಿರೋ ಗಿಫ್ಟ್. ಅದು ಈ ಬಡವ ಅನ್ನೋದು ನಾವು, ಅಂದರೆ ನಮಗೆ ಹುಟ್ಟಿದಾಗಿಂದ ಕೂಡ ನೇಚರ್ ಕೊಟ್ಟಿರೋ ಗಿಫ್ಟ್ ನ ಎಲ್ಲೆಲ್ಲಿಂದನೋ ಹುಡುಕಿ, ಅಥವಾ ನಾ ಅಲ್ಲಿ ಹೋದ್ರೆ ಶ್ರೀಮಂತ ಆಗ್ತೀನಿ, ಅಲ್ಲಿ ಹೋದ್ರೆ ನನಗೆ ಅದು ಸಿಗುತ್ತೆ, ಇಲ್ಲಿ ಹೋದ್ರೆ ಅದು ಸಿಗುತ್ತೆ ಅಂತ ನಮ್ಮ ಒಳಗೆ ಇರುವ ಆ ಒಂದು ಮನಸ್ಸು ಏನ್ ಶ್ರೀಮಂತ ಅಂತ ಹೇಳಿದೆ
ಆ ಒಂದು ಶ್ರೀಮಂತ ಅಥವಾ ಇಮ್ಯಾಜಿನೇಷನ್ ಅನ್ನೋ ಪವರ್ ನಮ್ಮ ಒಳಗೆ ಅದು ಕೊಟ್ಟಿದೆಯಲ್ಲ, ಈ ನೇಚರ್ ಆಗ್ಲಿ ಅಥವಾ ಗಾಡ್ ಆಗ್ಲಿ ಅಥವಾ ಈ ಕ್ರಿಯೇಷನ್ ಅಂತ ಕರಿತೀವಿ, ಈ ಕ್ರಿಯೇಷನ್ ನಮಗೆ ಕೊಟ್ಟಿರೋ ಒಂದು ಆ ನ್ಯಾಚುರಲ್ ಪವರ್ ಅದು ಎಲ್ಲರ ಒಳಗೆ ಅಡಗಿದೆ. ಇದು ಎಷ್ಟೇ ವರ್ಷಗಳಾದ್ರೂ ಕೆಲವೊಬ್ಬರಿಗೆ ಗೊತ್ತೇ ಆಗಲ್ಲ. ಇನ್ನು ಕೆಲವೊಬ್ರು ಒಂದು ಘಟನೆ ಆಗೋಕೆ ಕಾಯ್ತಾ ಇರ್ತಾರೆ, ಅಥವಾ ಇನ್ ಕೆಲವೊಬ್ರು ಹಿಂಗಾದ್ರೆ ಮಾತ್ರ ನಾ ಹಿಂಗ್ ಆಗ್ತೀನಿ, ಹಿಂಗಿದ್ರೆ ಮಾತ್ರ ನಾ ಸ್ಟ್ರಾಂಗ್ ಆಗ್ತೀನಿ, ಹಿಂಗೆ ಒಂದು ಕಂಡೀಷನ್ ಹಾಕ್ಬಿಟ್ಟು ಇದ್ರ ಮೇಲೆ ನಮ್ಮ ಮನಸ್ಸನ್ನ ನಾವು ಏರಿಳಿತಕ್ಕೆ ಒಳಪಡಿಸ್ತೀವಿ. ಆದ್ರೆ ಎಲ್ಲರೂ ಹೇಳ್ತಾರೆ ಮನಸ್ಸು ಸ್ಟ್ರಾಂಗು, ಇಮ್ಯಾಜಿನೇಷನ್ ಸ್ಟ್ರಾಂಗು, ಅದರಿಂದ ಮನುಷ್ಯ ಏನ್ ಬೇಕಾದ್ರೂ ಮಾಡ್ಬೋದು. ಇದಕ್ಕೆ ಪ್ರೂಫ್ ಏನು, ಇದಕ್ಕೆ ಎಲ್ಲಿಂದ ಬಂತು ಈ ಕೆಪಾಸಿಟಿ ಅನ್ನೋಕೆ ಒಂದು ಲಿಟಲ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಕ್ಲಾಸ್ ಅಲ್ಲಿ ಡ್ರಾಯಿಂಗ್ ಎಕ್ಸಾಮಿನೇಷನ್ ಇರುತ್ತೆ, ಡ್ರಾಯಿಂಗ್ ಟೆಸ್ಟ್ ಇರುತ್ತೆ. ಅವಾಗ ಎಲ್ಲ ನೀವು ಹುಡುಗರನ್ನ ಕರ್ಕೊಂಡ್ ಬನ್ನಿ, ಲೈಕ್ 7 years 8 years ಆತರ ಹುಡುಗರನ್ನ. ಅವರಿಗೆ ಆ ಡ್ರಾಯಿಂಗ್ ಯಾವ ತರ ಅಂತಂದ್ರೆ ಈ ಆನೆ ಬಿಡಿಸೋದಲ್ಲ, ಪ್ಲಾಂಟ್ ಬಿಡಿಸೋದಲ್ಲ, ಆ ತರ ಅಲ್ಲ. ಈ ಸುಮ್ನೆ ಇಮ್ಯಾಜಿನೇಷನ್ ಮಾಡಿ ಬಿಡಿಸ್ಬೇಕು, ಏನ್ ಬರುತ್ತೋ ಅದು. ಫಾರ್ ಎಕ್ಸಾಂಪಲ್ ಮಂಗಳ ಗ್ರಹದಲ್ಲಿ ಏನಿದೆ ಅಂದ್ರೆ, ಈಗ ಅದು ಕೆಲವೊಂದು ನೌಕೆಗಳು ಹೋಗಿದ್ದೇವೆ, ಅಲ್ಲೆಲ್ಲ ಚಿತ್ರ ಕಳಿಸ್ತೇವೆ, ಅದು ಬೇರೆ. ಆದ್ರೆ ಮಂಗಳ ಗ್ರಹವನ್ನ ಸಾಮಾನ್ಯ ಜನರು ಯಾರು ನೋಡಿಲ್ಲ, ಅಲ್ಲಿ ಹೋಗಿ ಯಾರು ಕಾಲಿಟ್ಟು ಅದನ್ನು ನೋಡಿಲ್ಲ. ಸೊ ಮಕ್ಕಳಿಗೆ ಮಂಗಳ ಗ್ರಹದಲ್ಲಿ ನಿಮ್ಮ ಕಲ್ಪನೆಯಲ್ಲಿ ಏನೇನಿದೆ ಇದನ್ನ ಬಿಡಿಸಿ ಅಂತ ಒಂದು ಟಾಸ್ಕ್ ಕೊಟ್ರೆ, ಒಂದು 100 ಜನ ಇರ್ತಾರೆ ಅಂತ ಅನ್ಕೊಳ್ಳಿ ಹಾಲಲ್ಲಿ. 100 ಜನ ಒಂದೊಂದೊಂದು ಕಲ್ಪನೆ, ಒಂದು ಅವರೊಂದು ಐಡಿಯಾಸ್ ನ ತರ್ತಾರೆ. ಒಬ್ರು ಏನೋ ಒಂದು ಗಿಡನ ಬಿಡಿಸ್ತಾರೆ, ಒಬ್ರು ಏನೋ ಒಂದು ಅಲ್ಲಿ ಆಕ್ಸಿಜನ್ ಮಾಡಿ ಅದಕ್ಕೆ ಕೃತಕ ವಾತಾವರಣ ಮಾಡ್ತಾರೆ, ಇನ್ನು ಕೆಲವೊಬ್ರು ಏಲಿಯನ್ಸ್ ಬಿಡಿಸ್ತಾರೆ, ಇನ್ನು ಕೆಲವೊಬ್ರು ಈ ತರ ಏನೇನೇನೋ ವಿಚಿತ್ರಕರವಾದ ಇಮ್ಯಾಜಿನೇಷನ್ಗಳು ಬರುತ್ತೆ. ಆದರೆ ಇವೆಲ್ಲವೂ ನಿಜನೋ ಸುಳ್ಳೋ ಅನ್ನೋಕ್ಕಿಂತ ಈ ಕ್ರಿಯೇಟಿವ್ ಪವರ್ ಅಂತ ಏನಿದೆ, ಅಥವಾ ನಮ್ಮ ಒಂದು ಇಮ್ಯಾಜಿನೇಷನ್ ಮಾಡುವಂತ ಶಕ್ತಿ, ಇದು ಸಾಮಾನ್ಯದ್ದಲ್ಲ. ಇದು ಎಲ್ಲರಿಗೂ ಗಾಡ್ ಗಿಫ್ಟೆಡ್ ಅಂತಾನೆ ಹೇಳ್ಬೋದು. ಆಮೇಲೆ ನಮಗೆ ಬರೋ ಇಮ್ಯಾಜಿನೇಷನ್ಸ್ಗಳು, ನಮಗೆ ಬರೋ ಚಿಂತನೆಗಳು ಎಲ್ಲಿಂದ ಬರ್ತವೆ ಅಂತ ನಮಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಮೇ ಬಿ ಅದು ನಾವು ಕಲಿತಿರೋ ಇನ್ಫಾರ್ಮೇಶನ್ಗಳಿಂದ, ನಮಗೆ ಸಣ್ಣ ವಯಸ್ಸಿಂದ ಏನೇನು ಕಲಿಸಿದರೆ ಅಥವಾ ಏನೇನು ಓದಿದಿರಿ, ಏನೇನು ನೋಡ್ತೀವಿ, ಅವೆಲ್ಲ ಇನ್ಫಾರ್ಮೇಶನ್ ಆಗಿ ಒಂದು ಕೂತಿರುತ್ತೆ ಮನಸ್ಸಲ್ಲಿ. ಅದರಿಂದ ನಾವು ಇಂಟೆಲಿಜೆಂಟ್ ಅಂತ ಅನ್ಕೊಳ್ತೀವಿ. ಆದ್ರೆ ನಿಜವಾದ ಇಂಟೆಲಿಜೆಂಟ್ ಅನ್ನೋದು ಇಲ್ಲ. ಇಲ್ಲಿ ನಾಲೆಜ್ ಜನರೇಷನ್ ಇಂದ ಜನರೇಷನ್ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಆದರೆ ನಾವು ಒಂದು ಮನುಷ್ಯನ ಫಾರ್ಮ್ ಅಲ್ಲಿರೋ ನಮಗೆ ಒಂದು ವಿಚಿತ್ರಕರವಾದ ಶಕ್ತಿ ಏನು ಅಂತಂದ್ರೆ, ಅದು ಎಲ್ಲರಲ್ಲಿ ಅಡಗಿರೋ ಶಕ್ತಿ ಏನು ಅಂತಂದ್ರೆ, ಇಲ್ಲದೆ ಇರೋದನ್ನ ನಾವು ಇಮ್ಯಾಜಿನ್ ಮಾಡಕ್ ಆಗೋದೇ ಇಲ್ಲ. ಫಾರ್ ಎಕ್ಸಾಂಪಲ್, ಯಾವ್ದೋ ಆಂಡ್ರೋಮೆಡಾ ಗ್ಯಾಲಾಕ್ಸಿ, ಯಾವ್ದೋ ಬೇರೆ ಗ್ಯಾಲಾಕ್ಸಿ, ಅಲ್ಲಿ ಯಾವ್ದೋ ಒಂದು ಗ್ರಹ, ಅಲ್ಲಿ ಏನು ಜೀವಿಗಳಿಲ್ಲ, ಏನು ಇಲ್ಲ, ಅದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಅಲ್ಲಿ ಏನಾಗುತ್ತೆ ಅಂತ ನಾವು ಇಮ್ಯಾಜಿನ್ ಮಾಡಕ್ ಆಗುತ್ತಾ? ಸಾಧ್ಯನೇ ಇಲ್ಲ. ಅದೇ ನಮ್ಮ ಭೂಮಿಯಲ್ಲಿ ತಗೊಳ್ಳಿ, ನಾನು ಇನ್ನೊಂದು 5 ವರ್ಷದಲ್ಲಿ ಈ ತರ ಆಗಬಲ್ಲೆ, ಈ ಕ್ಷಣಕ್ಕೆ ನಾನು ಇನ್ನೊಂದು 5 ವರ್ಷದಲ್ಲಿ ಈ ತರ ಆಗಬಲ್ಲೆ ಅಂತ ಈ ಕ್ಷಣಕ್ಕೆ ನೀವು ಇಮ್ಯಾಜಿನ್ ಮಾಡ್ಬೋದು. ಆದರೆ ಅದು ಆಗದೇ ಇದ್ರೆ, ಆ 5 ವರ್ಷ ಆದ್ಮೇಲೆ ಅದು ನೀವೇನ್ ಇಮ್ಯಾಜಿನ್ ಮಾಡಿದ್ರೆ ಅದು ಆಗದೇ ಇದ್ರೆ, ಅದು ಇವತ್ತಿಗೆ ಈ ಸೆಕೆಂಡ್ಗೆ ನಿಮ್ ತಲೆಗೆ ಬರೋದೇ ಇಲ್ಲ. ಅಂದ್ರೆ ಇಲ್ಲಿ ನಾ ಏನ್ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತಂದ್ರೆ, ಯಾವುದನ್ನು ನಾವು ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯವೋ, ಯಾವುದು ನಮ್ಮ ತಲೆಗೆ ಬರುತ್ತೋ ಅದೆಲ್ಲ ಪ್ರಾಕ್ಟಿಕಲಿ ಪಾಸಿಬಲ್. ಈವನ್ ಒಂದು 100 ವರ್ಷಗಳ ಹಿಂದೆ ಮನುಷ್ಯ ಹಾರಬೇಕು ಅಂತ ಕನಸ್ಕೊಂಡಿದ್ದ. ಅಂದ್ರೆ ಅಬ್ಸಲ್ಯೂಟ್ ರೆಕ್ಕೆ ಬಂದು ಹಕ್ಕಿ ತರ ಆ ತರ ಹಾರಲ್ಲ, ಯಾಕಂದ್ರೆ ಬಯೋಲಾಜಿಕಲ್ ನಮ್ಮ ರಿಸ್ಟ್ರಿಕ್ಷನ್ಸ್ ಇದಾವೆ. ಆದ್ರೆ ಹಾರಬೇಕು ಅನ್ನೋ ಒಂದು ಕಲ್ಪನೆ, ಹಾರಬೇಕು ಅನ್ನೋ ಒಂದು ಇಮ್ಯಾಜಿನೇಷನ್ ಆ ರೈಟ್ ಬ್ರದರ್ಸ್ ಅಲ್ಲಿ ಇದ್ದಿದ್ದಕ್ಕೆ ಇವತ್ತು ಮನುಷ್ಯ ಹಾರ್ತಾ ಇದ್ದಾನೆ. ಸೊ ಇಲ್ಲಿ ಪಾಸಿಬಿಲಿಟಿ, ಇಂಪಾಸಿಬಿಲಿಟಿ ಯಾವುದು ಅಂತ ಕಂಡುಹಿಡಿಯಕ್ಕೆ ಒಂದು ಬ್ಯಾರಿಯರ್ ಇದೆ. ಆ ಬ್ಯಾರಿಯರ್ ನಮ್ಮ ಮನಸ್ಸಿಗೆ ಯಾವುದು ಇಂಪಾಸಿಬಲ್ ಇಲ್ಲ, ಎಲ್ಲವೂ ನಮ್ಮ ಇಮ್ಯಾಜಿನೇಷನ್ ಅಲ್ಲಿ ಅಡಗಿದೆ. ಆ ಬಡವ ಸ್ವಲ್ಪ ಒಂದು ಬುದ್ಧಿ ಉಪಯೋಗಿಸಿ, ಆ ಶ್ರೀಮಂತ ಹೋಗಿದ್ದಾನೆ, ಶ್ರೀಮಂತ ನನಗೆ ಏನಾದ್ರೂ ಕೊಟ್ಟಿದನೋ, ಅಥವಾ ಅವನ ಫ್ರೆಂಡ್ ಆಗಿದ್ದ, ಇದಕ್ಕಿಂತ ಹಂಗ್ ಮಾಡಲ್ಲ, ಅವನು ತುಂಬಾ ಟ್ರಸ್ಟ್ ಮಾಡ್ತಿದ್ನಲ್ಲ, ಆ ತರ ಯೋಚನೆ ಮಾಡಿದ್ರೆ ಬಹುಶಃ ಅವನಿಗೆ ಸಿಗ್ತಾ ಇತ್ತು. ಆದ್ದರಿಂದ ನಮಗೆ ಎಷ್ಟೇ ಈ ಒಂದು ಕಷ್ಟ ಅಂತ ಅನ್ಸಿದ್ರು ಕೂಡ, ಎಷ್ಟೇ ಈ ಕ್ಷಣಕ್ಕೆ ನಾನು ಮುಂದಕ್ಕೆ ಹೋಗ್ತಾ ಇಲ್ಲ ಲೈಫ್ ಅಲ್ಲಿ ಅಂತ ಅನ್ಸಿದ್ರು ಕೂಡ, ಸ್ವಲ್ಪ ನಿಂತು ಸುತ್ತಮುತ್ತ ಯೋಚನೆ ಮಾಡಿ, ನಿಮ್ಮೊಳಗೆ ಯೋಚನೆ ಮಾಡಿ, ನನಗೇನು ಶಕ್ತಿ ಇದೆ, ನಾನ್ ನಿಜವಾಗ್ಲೂ ಕೆಪಬಲ್ ಇದೆ ಇಲ್ವಾ, ಯಾಕಿಲ್ಲ, ನಾನೊಬ್ಬ ಮನುಷ್ಯ ಅಂತಂದ್ರೆ ಹೈಯೆಸ್ಟ್ ಫಾರ್ಮ್ ಆಫ್ ಕಾನ್ಶಿಯಸ್ನೆಸ್. ಈ ತರ ಕ್ವಶನ್ಸ್ ಗಳು ಮಾಡೋದ್ರ ಮೂಲಕ ಮತ್ತು ಇಮ್ಯಾಜಿನೇಷನ್ ಏನ್ ಮಾಡ್ತಿರೋ ಅದು ಖಂಡಿತ ಆಗುತ್ತೆ. ಮತ್ತೆ ಇದೇ ತರ ಎಷ್ಟೋ ಸೈಂಟಿಸ್ಟ್ ಗಳು ಇನ್ವೆನ್ಷನ್ ಮಾಡಿ ತೋರಿಸಿದ್ದಾರೆ, ಇದೇ ತರ ಎಷ್ಟೋ ಸಾಧನೆ ಮಾಡಿದವರು ಕೂಡ ಒಂದು ವಿಷನ್ ಇಟ್ಕೊಂಡು ಮುಂದೆ ಹೋಗಿದ್ದಾರೆ. ಇದಕ್ಕಿಂತ ದೊಡ್ಡ ಪ್ರೂಫ್ ಏನು ಬೇಕಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಿಮ್ಗೆ ಇದೇ ತರಹದ ಮನಸ್ಸಿನ ವಿಷಯಗಳು ಮತ್ತು ಬ್ರಹ್ಮಾಂಡದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.